ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಇವರ ಹತ್ರ ಸಾಲ ಮಾಡಿದವರು ಸಾಲ ಕಟ್ಟಬೇಕು, ಇಲ್ಲ ಊರ್ ಖಾಲಿ ಮಾಡಬೇಕು, ಅಥವಾ ಮನೆ ಮಠ ಮಾರಿಯಾದ್ರೂ ಇವರ ಸಾಲ ತೀರಿಸಬೇಕು. ಇವ್ಯಾವ ಮಾಡದೆ ಮಾನಕ್ಕೆ ಅಂಜೋರು ಪ್ರಾಣ ಕಳ್ಕೊಳ್ಬೇಕು. ಇಂತಹ ಪರಿಸ್ಥಿತಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಸದ್ಯ ಇಂತಹದ್ದೇ ಪರಿಸ್ಥಿತಿಗೆ ಸಿಲುಕಿದ ಮಹಿಳೆಯೊಬ್ಬರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡಿ. ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಯಾರನ್ನೂ ಸ್ಪೇರ್ ಮಾಡಲ್ಲ. ಸ್ನೇಹಿತರೆ, ರಾಜ್ಯವ್ಯಾಪಿ ಮಹಿಳೆಯರಿಗೆ ನೀಡುತ್ತಿರುವ ಕಿರುಕುಳಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ನೀಡಿರೋ ಖಡಕ್ ವಾರ್ನಿಂಗ್. ಆದ್ರೆ ಸಿಎಂ ನೀಡಿರೋ ಈ ವಾರ್ನಿಂಗ್ಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಯಾಕೆ ಗೊತ್ತಾ? ಸಿಎಂ ಹೀಗೆ ವಾರ್ನಿಂಗ್ ನೀಡಿ 24 ಗಂಟೆ ಕೂಡ ಕಳೆದಿಲ್ಲ. ಅಷ್ಟರೊಳಗೆ ರಾಮನಗರ ತಾಲೂಕಿನ ತಿಮ್ಮಯ್ಯನ ದೊಡ್ಡಿ ಗ್ರಾಮದಲ್ಲಿ ಒಂದು ದುರಂತ ನಡೆದೇ ಹೋಗಿದೆ. 8 ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ 5 ಲಕ್ಷದವರೆಗೂ ಸಾಲ ಪಡೆದಿದ್ದ ಯಶೋದಮ್ಮ ಎನ್ನುವ ಮಹಿಳೆ ಇವರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆಂಬ ಸುದ್ದಿ ಹರಿದಾಡ್ತಿದೆ. ಯಶೋದಮ್ಮ ಕೂಲಿ ಮಾಡಿಕೊಂಡು ಜೀವನ ಮಾಡ್ತಿದ್ದ ಮಹಿಳೆ. ಕಳೆದ ಕೆಲ ಸಮಯದಿಂದ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಪಡೆದು ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಮಾಡಿಕೊಂಡು ಬರ್ತಿದ್ಲು. ಅಲ್ಲದೆ ತೆಗೆದುಕೊಂಡ ಸಾಲದಲ್ಲಿ ಬಹುತೇಕ ಹಣ ಕೂಡ ಪಾವತಿ ಮಾಡಿದ್ಲು. ಆದ್ರೀಗ ಸ್ವಲ್ಪ ಆರೋಗ್ಯ ಸಮಸ್ಯೆಯಾಗಿದೆ. ಸಾಲದ ಕಂತು ಬಾಕಿ ಉಳಿಸಿಕೊಂಡಿದ್ದಕ್ಕೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಆಕೆಗೆ ಎಲ್ಲಿಲ್ಲದ ಕಿರುಕುಳ ನೀಡಿವೆ. ಅದಕ್ಕೆ ಬೇಸತ್ತು ಯಶೋದಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಂದೇ ಟೈಮಲ್ಲಿ ಫೈನಾನ್ಸ್ನವ್ರು ಹೋಗಿ ಅವ್ರ ಮನೆ ತಗೋದು ಆ ಅಮ್ಮನ್ಗೆ ತುಂಬಾ ಟಾರ್ಚರ್ ಕೊಟ್ಟವ್ರೆ. ಆ ಅಮ್ಮ ಸ್ವಾಭಿಮಾನಕ್ಕೋಸ್ಕರ ಎದುರುಕೊಂಡು ನೇಣಾಕೊಂಡ್ಬಿಟ್ಟವ್ರೆ ಸರ್. ಕಳೆದ ಹಲವು ದಿನಗಳಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳದ ಸುದ್ದಿಗಳು ಭಾರೀ ಸದ್ದು ಮಾಡ್ತಿವೆ. ಆದ್ರೆ ಹೀಗೆ ಕಿರುಕುಳ ಕೊಡ್ತಿರೋ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಯಾವ ರೀತಿ ಬಡ್ಡಿ, ಚಕ್ರ ಬಡ್ಡಿ ದಂಧೆ ಮಾಡ್ತಿದೆ ಎನ್ನುವುದು ಮಾತ್ರ ಭೇದಿಸಲಾಗದ ಅಭೇದ್ಯ ಕೋಟೆಯಾದಂತಾಗಿದೆ. ಅಷ್ಟೇ ಅಲ್ಲ, ಗ್ರಾಹಕರು ಇಲ್ಲಿಯವರೆಗೂ ಎಷ್ಟು ಸಾಲ ಪಾವತಿಸಿದ್ದಾರೆ, ಕಟ್ಟಿರುವ ಬಡ್ಡಿಯಲ್ಲಿ ಎಷ್ಟು ಹಣ ಅಸಲಿಗೆ ಹೋಗಿದೆ, ಎಷ್ಟು ಹಣ ಬಡ್ಡಿಗೆ ಹೋಗಿದೆ ಎನ್ನುವ ಲೆಕ್ಕವನ್ನು ಕೂಡ ಸರಿಯಾಗಿ ಕೊಡ್ತಿಲ್ಲ. ರಾತ್ರಿ ಏನದ 10:30 11 ತನ ಬಾಗ್ಲಿಗೆ ಕೊಡ್ತಾರ ಎಲ್ಲೇ ಮತ್ ಕಟ್ಟಬೇಕಂತ. ಹಿಂಗೆ ಮಾಡ್ಕೇಶ 2-3 ತಂಡ ಫೋನ್ ಮಾಡಿದ್ರು ಸರ್. ಹೋಗಿ ಅಂದ್ ಬಂದಿ ಸರ್, ಜೀವಕ್ಕೆ ಡೋಕ್ ಆತಾವ ಇದಾತದ ಅಂತಂದ್ರ ಒಂದ್ ಮುದುಕಿ ಹೊಡೆದಾರ ಸರ್. ಕುಕ್ಕರ್ ತಗೊಂಡು ಹೋಗಿ ಬೇಯ್ದು ಅಂದ್ ಬಂದ್ರನ ಕೇಳವಲ್ರು ಸರ್. ಅವ್ರು ಬರೋದ್ ಬಿಡವಲ್ರು, ನಮಗ್ ಕೇಳೋದ್ ಬಿಡವಲ್ರು. ಹೆಚ್ಚ ಕಡಿಮೆ ಆಗಿ ಕಸ್ಟಮರ್ ಏನಾರ ಜೀವಕ್ಕೆ ಅಪಾಯ ಮಾಡಕ್ ನಿಂತಿದ್ರು. ಅವ್ರಿಗೆ ನಾವು ಹೋಗಿ ಬಿಡಿಸಿವಿ, ಎಲ್ಲ ವಿಚಾರ ಹೇಳಿ ಬುದ್ಧಿ ಹೇಳಿ ಬಂದಿ ಸರ್. ಬಂದ್ರನ ಅವ್ರ ಎಲ್ಲೇ ಮತ್ ಕೇಳವಲ್ರು ಸರ್. ಎಲ್ಲೇ ಮತ್ ಕಟ್ಟ ಅಂತಾರ. ಏನ್ ಜೀವ ಕೊಡ್ಬೇಕಾ ಏನ್ ಸಾಯ್ಬೇಕಾ ಸರ್ ಅವ್ರ ಕಾಲಾಗ? ಇಷ್ಟೆಲ್ಲ ನಡೀತಿದ್ರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ನಡೆ ಮಾತ್ರ ಅಚ್ಚರಿ ಹುಟ್ಟಿಸ್ತಿವೆ. ಯಾಕೆಂದ್ರೆ ರಾಜ್ಯವ್ಯಾಪಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದ ಬಗ್ಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ. ಆದ್ರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ತಮ್ಮ ವ್ಯವಹಾರ ಸರಿಯಿದೆ ಅಂತ ಯಾಕೆ ಇಲ್ಲಿಯವರೆಗೂ ತುಟಿ ಬಿಚ್ಚುತ್ತಿಲ್ಲ? ತಮ್ಮ ವ್ಯವಹಾರದಲ್ಲಿ ಯಾವುದೇ ಗೋಲ್ಮಾಲ್ ನಡೆಯುತ್ತಿಲ್ಲ ಅಂತ ಏಕೆ ಧ್ವನಿ ಎತ್ತುತ್ತಿಲ್ಲ ಎನ್ನುವುದೇ ಭಾರೀ ಕುತೂಹಲ ಮೂಡಿಸಿರೋ ಸಂಗತಿ. ಇನ್ನು ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಏನಾದ್ರೂ ಆಕ್ಟ್ ಜಾರಿ ಮಾಡ್ತೀರಾ ಅಂತ ಗೃಹ ಸಚಿವರಿಗೆ ಕೇಳಿದ್ರೆ ಆ ಬಗ್ಗೆ ಅವರು ಹೇಳಿದ್ದೇನು ಅಂತ ಒಮ್ಮೆ ನೀವು ನೋಡಿ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವ್ರು ಮಾಡ್ಬೇಕು. ಅದು ನಮ್ಮ ಪರಿಮಿತಿಗೆ ಬರೋದಿಲ್ಲ. ನಮ್ಮ ಪರಿಮಿತಿಗೆ ಯಾವಾಗ ಬರುತ್ತೆ ಅಂದ್ರೆ, ಯಾರಾದ್ರೂ ಮೋಸ ಆದಾಗ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಅದು ನಮ್ಮ ಪರಿಮಿತಿಗೆ ಬರುತ್ತೆ. ಆದ್ರೆ ಟ್ಯಾಕ್ಸೇಷನ್ ಬಗ್ಗೆ ಅಥವಾ ಕಾನೂನುಗಳ ಬಗ್ಗೆ ಅವರು ಮಾಡ್ಬೇಕಾಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಒಂದ್ ಕಡೆ ಶಿವಲಿಂಗೇಗೌಡರು ಮೈಕ್ರೋ ಫೈನಾನ್ಸ್ ಬ್ಯಾನ್ ಮಾಡಿ ಅಂತ ಸದನದಲ್ಲೇ ಹೇಳ್ತಾರೆ. ಸಚಿವರಾದ ಕೃಷ್ಣ ಬೈರೇಗೌಡರು ಅದಕ್ಕೆ ಕಟ್ಟುನಿಟ್ಟಿನ ನಿಯಮಗಳನ್ನ ಆದಷ್ಟು ಬೇಗ ಜಾರಿ ಮಾಡ್ತೀವಿ ಅಂತಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಸದನ ಮುಗಿದು ತಿಂಗಳಾದ್ರೂ ಈ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗ್ದಾರ ಹಾಕೋ ಕೆಲಸ ಸರ್ಕಾರ ಮಾಡ್ತಿಲ್ಲ ಎನ್ನುವುದೇ ವಿಷಾದನೀಯ.
ಒಟ್ನಲ್ಲಿ ಸರ್ಕಾರ ಈ ಬಗ್ಗೆ ಕೇವಲ ಮಾತಾಡೋದು ಬಿಟ್ಟು ಆದಷ್ಟು ಬೇಗ ಖಡಕ್ ಕ್ರಮವನ್ನ ತೆಗೆದುಕೊಳ್ಬೇಕು. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಲಕ್ಷ್ಮಣ ಗೆರೆ ಎಳೆಯಬೇಕು. ಇಲ್ಲದೆ ಹೋದ್ರೆ ಯಶೋದಮ್ಮನಂತೆ ಮತ್ತಷ್ಟು ಕೂಲಿ ಮಾಡಿ ಜೀವನ ಮಾಡ್ತಿರೋ ಮಹಿಳೆಯರು ಬದುಕು ಕೂಡ ದುರಂತಾಂತ್ಯವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.